ಅರ್ಜುನ ಯುದ್ಧ ಮಾಡಿದರೆ ನರಕಕ್ಕೆ ಹೋಗೋದಿಲ್ಲ, ಯುದ್ಧ ಮಾಡದೇ ಇದ್ದರೆ ನರಕಕ್ಕೆ ಹೋಗ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಅದೇ ರೀತಿ ಧರ್ಮದ ರಕ್ಷಣೆಗೋಸ್ಕರ ಗುರು ಮತ್ತು ಪಿತಾಮಹರನ್ನು ಎದುರಿಸಿ ಹೊರಹೊಡುವುದು ಒಂದೇ ಮಹಾಪುಣ್ಯದ ಕೆಲಸ ಅನ್ನೋದನ್ನು ಕೂಡ ಕೃಷ್ಣ ಮನವರಿಕೆ ಮಾಡಿಕೊಟ್ಟ. ಹಾಗೆ ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯ ಯೋಗದ ಶ್ಲೋಕ 34ರಲ್ಲಿ ಕೃಷ್ಣ ಈ ರೀತಿ ಹೇಳ್ತಿದ್ದಾನೆ: ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದ್ಯತಿರಚ್ಯತೆ. ಸಾಮಾಜಿಕ ಪರಿಣಾಮದ ಬಗ್ಗೆ ವಿವರಿಸುತ್ತಾ ಕೃಷ್ಣ ಹೇಳ್ತಾ ಇದ್ದಾನೆ, ಒಬ್ಬ ಕ್ಷತ್ರಿಯನಿಗೆ ಅವನ ಕೀರ್ತಿ ನಾಶವಾದರೆ ಆತ ಅಪಮಾನಕ್ಕೊಳಗಾಗ್ತಾನೆ. ಆದ್ದರಿಂದ ಅವನು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಬಹುದು. ಜಗತ್ತಿನಲ್ಲಿ ಮಹಾನ್ ಬಿಲ್ಲೋಜ ಅನ್ನುವಂಥ ಕೀರ್ತಿ ಪಡೆದ ಅರ್ಜುನ ಈ ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳದೇ ಇದ್ದಲ್ಲಿ ಜನರು ಅವನನ್ನು ಹೇಡಿ ಅಂತ ಆಡ್ಕೊಳ್ತಾರೆ. ಇತಿಹಾಸದ ಪುಟಗಳಲ್ಲಿ ಅವನ ಹೇಡಿತನ ಮುಂದಿನ ಪೀಳಿಗೆಗೆ ಕೆಟ್ಟ ಉದಾಹರಣೆಯಾಗಿ ನಿಲ್ಲುತ್ತೆ. ಬಂಧು ಸ್ನೇಹಕ್ಕಾಗಿ ಯುದ್ಧದಿಂದ ಹಿಂದೆ ಸರದ ಅಂತ ಯಾರೂ ಹೇಳೋದಿಲ್ಲ. ಯುದ್ಧಕ್ಕೆ ಹೆದರಿ ಓಡಿ ಹೋದ ಹೇಡಿ ಅಂತ ನೀಚವಾಗಿ ಬೈತಾರೆ. ಒಬ್ಬ ಮರ್ಯಾದಸ್ಥ ಮನುಷ್ಯನಿಗೆ ಅಕೀರ್ತಿ ಅನ್ನೋದು ಸಾವಿಗಿಂತ ಕೀಳು. ಒಬ್ಬ ಕ್ಷತ್ರಿಯ ಇದನ್ನು ಸಹಿಸಲಾರ ಅಂತ ಅರ್ಜುನನಿಗೆ ತಿಳಿಸಿ ಹೇಳ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಮುಂದೆ ಇನ್ಯಾವ ರೀತಿ ಅರ್ಜುನನ ಮನಸ್ಸನ್ನು ಸರಿಪಡಿಸ್ತಿದ್ದಾನೆ ಪರಮಾತ್ಮ ಅಂತ ನೋಡೋಣ ಮುಂದಿನ ಶ್ಲೋಕದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.